ಗೈಸ್, ವೆಲ್ಕಮ್ ಬ್ಯಾಕ್ ಟು ಕವಿಶಟ್ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವ್ಲಾಗ್ ನಾನು ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ ಮೀನ್ಸ್ ಇದು ಆಲ್ಮೋಸ್ಟ್ 11:15 ನೈಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಯಿತಾ, ನನಗಂತೂ ಫ್ಯಾನ್ ಯಾವಾಗೂ ಇರಬೇಕು. ನಮ್ಮ ಮನೇಲಿ ಯಾವಾಗ ಹೋದೇ ಹೇಳ್ತಿರ್ತಾರೆ ಇಂಥ ಮಳೆ ಚಳಿ ಬಂದು ಫ್ಯಾನ್ ಬೇಕು ಅಂತ. ಬಟ್ ಫ್ಯಾನ್ ಹಾಕಿ ಕೂಡ ಮುಖ ತುಂಬ ಬ್ಲ್ಯಾಂಕೆಟ್ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಮತ್ತು ನಾನು ಯಾಕೆ ಈ ಥರ ಇದ್ದೀನಿ ಮಿಡ್ನೈಟಲ್ಲಿ 11:15 ಆದರೂ ಅಂತ ಅಂದ್ಕೊಬೋದು. ಬೊಟ್ಟು ಲಿಪ್ಸ್ಟಿಕ್ ಎಲ್ಲ ವೀಡಿಯೋ ಮಾಡೋಕ್ಕೆ ಹಾಕ್ಕೊಂಡಿದ್ದೆ. ಆ್ಯಂಡ್ ನೋಡಿ ಇಷ್ಟೊತ್ತಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಫೇಸ್ ಹೆಂಗಿರುತ್ತೆ, ಮಾರ್ನಿಂಗ್ ಫುಲ್ ಎಲ್ಲ ಊದ್ಕೊಂಡಿರುತ್ತೆ. ಯಾಕಂದರೆ ನಾನು ಮಲ್ಗೋದು ಲೇಟ್ ಆಗ್ತಿದೆ, ಎದಳೋದು ಕೂಡ ಲೇಟ್ ಆಗ್ತಾಯಿದೆ. ನಾಳೆಯಿಂದ ಸ್ವಲ್ಪ ಎದ್ದು ವಾಕ್ ಹೋಗೋಣ ಅಂದ್ಕೊಂಡಿದ್ದೀನಿ. ಏನು ಬಿಟ್ಟರೆ 1 ತಿಂಗಳು ಬಿಟ್ಬಿಡ್ತೀನಿ ಗಾಯ್ಸ್. ಇದೆ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅಂದರೆ ಏನಾದರೂ ಒಂದು ರೀಸನ್ ಬರ್ತಾ ಇರುತ್ತೆ. ಹಾಗಾಗಿ 1 ತಿಂಗಳು ಹೋದರೆ 1 ತಿಂಗಳು ಹೋಗ್ತಿಲ್ಲ, ಆ ಥರ ಆಗ್ತಾಯಿದೆ. ಆ್ಯಂಡ್ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ಅಂದರೆ, ನಾನು ಥ್ರೆಡ್ ಅಲ್ವಾ ಅದು ಇನ್ಸ್ಟಾಗ್ರಾಮ್ದು, ಅದೆಲ್ಲ ಯೂಸ್ ಮಾಡ್ತೀನಿ. ಅದ್ರಲ್ಲಿ ಸಬ್ಸ್ಕ್ರೈಬ್ ಅಲ್ಲಿ ಫಾಲೋವರ್ಸ್ ಮಾತ್ರ ಡೇ ಬೈ ಡೇ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾರೆ. ಹಂಗೆ ಅಂದ್ಬಿಟ್ಟು ತುಂಬ ಇಲ್ಲ, 1000 ಇದ್ದಿದ್ದು ಇವಾಗ 3000 ಬಂದಿದೆ. ಬಟ್ ಇನ್ಸ್ಟಾಗ್ರಾಮಲ್ಲಿ 1-2 ಇನ್ಕ್ರೀಸ್ ತುಂಬ ಟೈಮ್ ತೊಗೊತಾ ಇದೆ. ಹಾಗಾಗಿ ಆ್ಯಕ್ಟಿವ್ ಆಗಿರೋಣ ಅಂದ್ಕೊಂಡು ವೀಡಿಯೋ ಮಾಡಿದ್ದೀನಿ. ಹೌವರ್ ನಾಳೆ ಸಂಡೇ ಆಲ್ಮೋಸ್ಟ್ ನಾನು ವೀಡಿಯೋ ಮಾಡಿ ಹಾಕಿದ್ರೆ ನಿಮಗೆ ರೀಚ್ ಆಗುತ್ತೆ ಅಂತ ಒಂದು ಹೋಪ್ಫುಲಿ ರೀಚ್ ಆಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಯಾರು ಮಾಡ್ಕೊಳ್ತೀರ ನೋಡ್ತಿದ್ದೀರಾ ಅವ್ರಿಗೂ ಕೂಡ ಆಯಿತಾ. ಆ್ಯಂಡ್ ಏನಾದ್ರು ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು kavya.shetty_143 ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ಸೊ ಆರಾಮ್ಸೆ ಫೈಂಡ್ ಮಾಡ್ಬೋದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀನಿ. ನಾನು ಇವಾಗ ಒಂದು ಕಮೆಂಟ್ಗಳು ತೋರಿಸ್ತೀನಿ, ಸ್ವಲ್ಪ ಸುಮ್ಮನೆ ಫನ್ನಿಯಾಗಿ ತೊಗೊಳ್ಳಿ. ನಾನು ಇಗ್ನೋರ್ ಮಾಡ್ತೀನಿ, ಕೆಲವೊಂದು ಇಗ್ನೋರ್ ಮಾಡದೇ ಇರೋವಂಥದ್ದು ಕೂಡ ಇರುತ್ತೆ. ತೋರಿಸ್ತೀನಿ. ಅದು ಟ್ರೆಡ್ ಸಮಥಿಂಗ್ ಹೇಳ್ನಲ್ಲ ಇನ್ಸ್ಟಾಗ್ರಾಮ್ದಿದೆ ಅಂತ, ಸೊ ಅದರಲ್ಲಿ ಬರೋದನ್ನ ನಾನೀಗ ನಿಮಗೆ ತೋರಿಸ್ತೀನಿ ಗಾಯ್ಸ್. ಇದು ಹೇಳ್ನಲ್ಲ ಫೋನ್ ಇನ್ನೊಂದು ಜಸ್ಟ್ ಫಾರ್ ಆ್ಯಪ್ಸ್ ಅದು ಇದಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬಟ್ ಕ್ಲಾರಿಟಿ ಅಷ್ಟರಲ್ಲೇ ಇನ್ನೊಂದು ಫೋನ್ ಹೊಡೆದೋಗಿದೆಯಲ್ಲ ಅದರಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ಆ ಫೋನ್ ಮಾಡ್ತೀನಿ. ಥ್ರೆಡ್ಸ್ ಆಯಿತಾ, ನಾನು ತೋರಿಸ್ತೀನಿ ಈಗ ನೋಡಿ ಗಾಯ್ಸ್. ಥ್ರೆಡ್ಸ್ ನೋಡ್ತಾ ಇರ್ಬೋದು. ಇವಾಗ 321 ಇದೆ. ಇದರಲ್ಲಿ ನಾನು ಪೋಸ್ಟ್ ಅಂದರೆ ಇನ್ಸ್ಟಾಗ್ರಾಮ್ನ ಡೈರೆಕ್ಟ್ ನಾನು ಇಲ್ಲಿಗೆ ಹಾಕ್ತೀನಿ. ಹಾಗಾಗಿ ಇದಕ್ಕೇನು ಎಕ್ಸ್ಟ್ರಾ ನಾನು ವೀಡಿಯೋ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಾಡ್ತೀನಿ. ಇದು ನೋಡಿ 245 ಅಷ್ಟು ಲೈಕ್ಸ್ ಬಂದಿದೆ. ನಂದು ಒಂದರಲ್ಲಿ ಬಿಡಿ. ಇವಾಗ ನಾನು ಇಲ್ಲಿ ನೋಡಿ ತೋರಿಸ್ತೀನಿ ವ್ಯೂಸ್ ಎಷ್ಟು ಬಂದಿದೆ ಅಂತ. ನೋಡಿ 2440 ವ್ಯೂಸ್ ಬಂದಿದೆ. ನೈಸ್ ಅಲ್ವಾ? ಇದೇ ಥರ ನನಗೆ ಯೂಟ್ಯೂಬಲ್ಲಿ ಬಂದರೆ ಐಮ್ ಸೋ ಹ್ಯಾಪಿ. ನೋಡಿ ಇಂಥ ವೀಡಿಯೋಸ್ ಹಾಕಿದರೆ ಬೇಗ ವ್ಯೂಸ್ ಬರುತ್ತೆ. ಬಟ್ ಈ ಥರ ಏನಾದರೂ ಹಾಕಿದರೆ 2 ಲೈಕ್ ಅದ್ರ ನಂದೇ ಒಂದು ಇರುತ್ತೆ. ಆ್ಯಂಡ್ ಈ ಥರ ಓಪನ್ ಮಾಡಿದ್ರೆ ವ್ಯೂಸ್ ನೋಡಿ 59 ಬಂದಿದೆ. ಅಟ್ಲೀಸ್ಟ್ ಇಲ್ಲಿ ಬರೋ ವ್ಯೂಸ್ ಅಲ್ಲಿಗೂ ಬರೋಲ್ಲ, ಅದೊಂದು ಟ್ರ್ಯಾಜಿಡಿ. ಆ್ಯಂಡ್ ನಿಮಗೆ ತೋರಿಸ್ತೀನಿ ಅಲ್ವಾ. ಸೊ ನೋಡಿ, ಬ್ರೈಟ್ನೆಸ್ ಕೊಟ್ಬಿಡ್ತೀನಿ ಸ್ವಲ್ಪ. ಎಲ್ಲಿ ಹುಡ್ಕೋದೆ ಒಂದು, ಯಾರು ನಾನೇನು ಬೇಜಾರು ಮಾಡ್ತಲ್ಲ ಗಾಯ್ಸ್. ಕೆಲವೊಂದು ಕಮೆಂಟ್ಗಳು ನನಗೆ ತೋರಿಸ್ಬೇಕು ಅಂತ ಅನಿಸ್ತು. ಫನಿ ರಿಲೇಟೆಡ್ ವೀಡಿಯೋಸ್ ಆದರೆ ಯಾವುದೋ ಒಂದು ವೀಡಿಯೋ ಏನೋ ಹಾಕಿ ನಮ್ಮ ಅಪ್ಪನ ಹತ್ರ ಬಂದು ಕೇಳು ಅಂತ. ಸೊ ಅದಕ್ಕೆಲ್ಲ ನೋಡಿ ನೀನು ಎಸ್ ಅನ್ನು, ಇವಾಗಲೇ ಬರ್ತೀನಿ ಮತ್ತು ಆಗುತ್ತೆ, ನೀನು ಓಕೆ ಅನ್ನೋಕೆ ಆಗುತ್ತಾ ಅಂದರೆ ಅದಕ್ಕಂತೆ ನಾನು ಟಚ್ ಮಾಡ್ಕೋಲ್ಲ ಅಂತ ಕಮೆಂಟ್ಗಳಿಗೆ. ಓಕೆ, ಇಗ್ನೋರ್ ಮಾಡ್ತೀನಿ. ಇನ್ನೊಬ್ರು ಹೇಳಿದ್ದಾರೆ ಕಿಲ್ಲ ನಾನು ಬರೋಕ್ಕಿಲ್ಲ. ನಾನು ಎಲ್ಲೋ ಒಬ್ರಿಗೆ ರಿಪ್ಲೈ ಮಾಡಿದೆ. ಇದು ಯಾಕೆ ಬಂದಿದೆ ಗೊತ್ತಾ? ಈ ಕಮೆಂಟ್ ನೋಡಿ, ಸಿಸ್ಟರ್ ಇರ್ತಾರೆ ಆದರೆ ಗರ್ಲ್ ಫ್ರೆಂಡ್ ಅವ್ರ ಲವರ್ ಇರಲ್ಲ, ಅದಕ್ಕೆ ಅಣ್ಣ ರುಚಿಗೆದ್ದಿರೋದು, ಹಾಗಂತ ಈಗ ರಿಪ್ಲೈನೂ ಮಾಡಬಾರ್ದು. ಮೋರ್ ಅಂದರೆ ಸುಮ್ಮನೆ ಹಾಕ್ತಾರೆ ಟ್ಯಾಪ್ ಮಾಡಲಿ ಅಂತ. ಬಟ್ ಅಲ್ಲೇನು ಎಕ್ಸ್ಟ್ರಾ ಇರಲ್ಲ. ನಾನು ಆಲ್ಮೋಸ್ಟ್ ರಿಪ್ಲೈ ಮಾಡಲ್ಲ ಥ್ರೆಡ್ಸಲ್ಲಿ, ಬಿಕಾಸ್ ಸುಮ್ಮನೆ ಏನೇನೋ ಕಳಿಸ್ತಾರೆ ನಂಬರ್ ಅದು ಇದು ಅಂತ. ಅದು ನನಗೆ ಇಷ್ಟ ಆಗಲ್ಲ. ಸಿ ದಿಸ್ ನಂಬರ್. ಹಾಯ್ ಚಿನ್ನ, ರಿಪ್ಲೈ ಮಾಡು ಚಿನ್ನಮ್ಮ, ನಂಬರ್ ಕಳ್ಸಿದ್ದಾರೆ. ಸೊ ನಾನು ಏನು ಮಾಡಿದೆ, ಕಮೆಂಟ್ ಸ್ವಲ್ಪ ನೋಡಿ ಮಾಡಿ ಬ್ರದರ್, ನಿಮಗೂ ಸಿಸ್ಟರ್ ಇರ್ತಾರೆ ಅಂದರೆ. ಸೊ 1 more ಕಮೆಂಟ್ ತಾನೇ ಜಸ್ಟ್ ಹೋದ್ನಲ್ಲ, ಆ ಕಮೆಂಟ್ ಬಂದಿದೆ ಅಷ್ಟೇ ಗೈಸ್. ಅದಾದಮೇಲೆ ನಾನು ಯಾರಿಗೂ ರಿಪ್ಲೈನೇ ಮಾಡೋಕ್ಕೋಗ್ತಲ್ಲ, ಸುಮ್ಮನೆ ಆಗಿಬಿಟ್ಟೆ ಗಾಯ್ಸ್. ಯಾಕೆ ಸುಮ್ಮನೆ ಅದು ಇದು ಅಂದ್ಕೊಂಡು. ಈ ಟೈಟಲ್ ಮಾತ್ರ ನಾನು ಇನ್ನೂ ಚೇಂಜ್ ಮಾಡ್ತಿಲ್ಲ. ಏನೋ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದು, ಇವಾಗೂ ನಂಗೆ ಅದೇ ಬೇಕು ಅನಿಸುತ್ತೆ. ಚೆನ್ನಾಗಿದೆಲ್ಲ. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ. ನನ್ನದು ಅನ್ನೋದೇ ಇಲ್ಲ, ಇನ್ನು ನಾಳೆ ಇದೆಯಾ, ನಿಮಿಷಗಳು ಮಾತ್ರ ನಮ್ಮೊಂದಿಗೆ. ಇದರ ಅರ್ಥ ಡೀಪಾಗಿ ನೀವು ತಿಳ್ಕೊಂಡ್ರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಇದೆಲ್ಲ ಇನ್ಸ್ಟಾಗ್ರಾಮ್ದು ಥ್ರೆಡ್ಸ್ದು, ಬೇರೆ ಏನೂ ಇಲ್ಲ ಗೈಸ್. ನನ್ನ ಪರ್ಸ್ನಲ್ ಥಿಂಗ್ಸ್ ಏನೂ ಇಲ್ಲ ಇದರಲ್ಲಿ. ಆ್ಯಂಡ್ ಬಂದರೆ ನಿಮ್ಗೆ ಗೊತ್ತು, ಅಜಿಯೋ ಆ್ಯಪ್ ಅದು ಇದು ಅಷ್ಟೇ. ನೋಡಿದ್ರಲ್ವಾ,
ಆಮೇಲೆ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿ ನಾನು ಆಡ್ಕೊತಾ ಇಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ. ಆ್ಯಂಡ್ ಮಲ್ಕೊತೀನಿ, ಹೇಳಿದ್ನಲ್ಲ ನಾಳೆ ಬೆಳಗ್ಗಿಂದ ವಾಕ್ ಹೋಗಬೇಕು ಅಂತ. ಆ್ಯಂಡ್ ಹೀಗೆ ನಾನು ನೋಡ್ತಾ ಇದ್ರೆ ಬೆಳಗ್ಗೆ ನನ್ನ ಫೇಸ್ ನೋಡಿದ್ರೆ ಇರುತ್ತೆ, ಮತ್ತು ಎಣ್ಣೆ ಹಾಕೋಬೇಕು. ಸೊ ನಾಳೆ ಬೆಳಗ್ಗೆ ಹಾಕ್ಕೊತೀನಿ. ಮಳೆ ಬರ್ತಾ ಇದೆ, ವಾಕ್ ಹೋಗಬೇಕು ಅಂದ್ವಿ. ಸೊ ಏನಾಗುತ್ತೆ ಏನೂ ಗೊತ್ತಿಲ್ಲ. ನೋಡಿ, ಯೂನಿವರ್ಸಲ್ ಹೇರ್ ಸ್ಟೈಲ್ ಫಾರ್ ಆಲ್ ಗರ್ಲ್ಸ್. ನೋಡಿ ಎಲ್ಲೇ ಹೋದ್ರು ಇದೊಂದು ನೀಟಾಗಿ ಹೇಳಬೇಕಂದ್ರೆ ಸ್ವಲ್ಪ ಓಲ್ಡ್ ಏಜ್ ಅಜ್ಜಿದಿರ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ತುರುವೆ ಅಂತ ಹೇಳ್ತಾರೆ. ಬನ್ಸ್, ನಾವೀಗೇನು ಬನ್ಸ್ ಅಂತ ಹೇಳ್ತಾರೆ, ತುರುವೆ ಕಟ್ಕೊಂಡ್ಬಿಟ್ಟು ಸಿಂಬಿ ಈ ಥರ ಏನೇನೋ ಹೇಳ್ತಾರೆ. ಸೊ ಆ ಥರ ಟ್ರೆಂಡ್ ಆಗಿದೆ ಈಗ. ಮುಂದೆ ಒಂದೆರಡು ಕೂದಲಿಂಗ್ ಇಟ್ಕೊಂಡ್ಬಿಟ್ರೆ ಸೊ ರೆಡಿ ಟು ಗೋ. ಸದ್ಯಕ್ಕೆ ನಾನೀಗ ಮಲ್ಕೊತೀನಿ. ಟೈಮ್ ಬಂದು 11:27. ಸೊ ಉಲ್ಟಾ ಇದೆ. ರಜನಿಕಾಂತ್ ಅವ್ರು ಬಂದಿಲ್ಲ, ನಾನು ಯಾವುದೂ ಇಟ್ಟಿಲ್ಲ. ಅದೇ ಸುಮ್ಮನೆ ಬರ್ತಾ ಇರ್ತಲ್ಲ ಈಗ ಫೋನ್ ವಾಲ್ಪೇಪರ್ ಚೇಂಜ್ ಆಗ್ತಾ ಇರ್ತಾವೆ ಅವಾಗ ಆ ಥರ ಬಂದಿದ್ದಷ್ಟೇ ಗೈಸ್. ಗುಡ್ ನೈಟ್. ಮಾರ್ನಿಂಗ್ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನಮ್ಮ ಮನೆ ಹಾಲಲ್ಲಿ ಇಲ್ಲೇ ನಾನು ಮಲ್ಕೊಳ್ಳೋದು. ನನಗಂತ ಯಾವುದೇ ಸಪ್ರೇಟ್ ರೂಮ್ ಇಲ್ಲ. ಸೊ ಚಾಪೆ ಮೇಲೆ ಮಲಗ್ತೀನಿ ಅಷ್ಟೇ ಡೈಲಿ. ಚಾಪೆ ಮೇಲೆ ಅಂದರೆ ಹಾಗೆ ಅಲ್ಲ, ಅದ್ರ ಮೇಲೆ ಏನು ಹಾಸ್ತೀನಿ ನೋಡಿ, ರೆಡಿ ಆಗುತ್ತೆ ನೋಡಿ ಗಾಯ್ಸ್. ನನ್ನ ಬೆಡ್ ನನಗೆ ಒಂದು ದಿಂಬು ಪಕ್ಕದಲ್ಲಿ ಇರಬೇಕು. ಏನಾದರೂ ಇನ್ ಕೇಸ್ ಒಬ್ಬಳೆ ಮನೇಲಿದ್ದರೆ ಈಗ 2 ದಿನ ಬಿಟ್ಕೊಂಡ್ಬಿಡ್ತೀನಿ, ಭಯ ಆಗಬಾರ್ದು ಅಂತ. ಆ್ಯಂಡ್ ಅದೊಂದು ತಲೆ ಹತ್ರ ಇರುತ್ತಿಲ್ಲ ಅಂದರೆ ಬೆಳಗ್ಗೆ ಆ ಕಡೆ ಇರುತ್ತೆ ಅಷ್ಟೇ. ಇಷ್ಟೇ, ರೆಡಿ. ನೀವು ಕೂಡ ಹೀಗೆ ಮಲಗ್ತೀರಾ ಮನೇಲಿ? ದೊಡ್ಡದಾಗಿ ಮಲ್ಕೊಂಡು ಬೆಳಗ್ಗೆ ವಾಕ್ ಹೋಗ್ತೀನಿ ಅಂತ ಅಂದೆ. ಬಟ್ ನಾನು ನೈಟ್ ಮಲಗಿದ್ದು 1 o'clock ಆಗಿತ್ತು. ಹಾಗಾಗಿ ಬೆಳಗ್ಗೆ ಕೂಡ ಹೋಗೋಕ್ಕಾಗಿಲ್ಲ, ಮಳೆ ಕೂಡ ಬರ್ತಾ ಇತ್ತು ಜಾಸ್ತಿ. ಬೆಳಗ್ಗೆ ನಾನು ಜಸ್ಟ್ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಏನು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಬಿಕಾಸ್ ಆಫ್ ಒಂದು ವಿಡಿಯೋ ಮಾಡೋಣ ಅಂತ. ಅದ್ರ ಜೊತೆ ಕೋಲ್ಗೇಟ್ ಮತ್ತು ಐಸ್ ಕ್ರೀಮ್ ತೊಗೊಂಬಂದಿದೆ ಮನೆಗೆ ಬೇಕಾಗಿದ್ದು. ನಮ್ಮ ಅಮ್ಮಗೆ ಯಾಕೆ ಫಸ್ಟ್ ಐಸ್ ಕ್ರೀಮ್ ಕೊಡ್ತೀನಿ ಅಂದರೆ ಸ್ವಲ್ಪ ಕಮ್ಮಿ ತಿಂತಾರೆ, ಅದಾದಮೇಲೆ ನನಗೆ ಜಾಸ್ತಿ ಕೊಡ್ತಾರೆ. ಹಾಗಾಗಿ ನಾನು ಆಮೇಲೆ ತಿಂದೆ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಒಂದರಲ್ಲಿ ಆಗಿದೆ, ನಾನು ಮಿಕ್ಸಿ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಹೋಗಿದ್ದಾಗ ತೊಗೊಂಡಿಲ್ಲ, ತುಂಬ ಕಾಸ್ಟ್ಲಿ ಹೇಳಿದ್ರು, ಆಫರ್ ಇಲ್ಲ ಅಂತ. ಹಾಗಾಗಿ ನಾನು ಒಂದು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದೆ ಪಿಜನ್. ಸೊ 750 ವ್ಯಾಟ್ಸ್, ತುಂಬ ಚೆನ್ನಾಗಿದೆ, ಆಫರ್ಡಬಲ್ ಅಂತ ಹೇಳ್ಬೋದು. 2000 ಆಗಿ ನಂಗೆ ಸಿಕ್ತು. ಆ್ಯಂಡ್ ಬ್ಲ್ಯಾಕ್ ಬ್ಯೂಟಿ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಇವತ್ತೇ ಓಪನ್ ಮಾಡ್ತಾ ಇರೋದು. ಅದಾದಮೇಲೆ ಜಾರ್ ಕೊಟ್ಟಿದ್ರು, 3 ಸೈಜ್ ಕೊಟ್ಟಿದ್ದಾರೆ. ನಮಗೆ ಮಿಡಲ್ ಒನ್ ಈಸ್ ಎನಫ್ ಅಂತ ಅನಿಸುತ್ತೆ. ಆ್ಯಂಡ್ ಅದ್ರದ್ದು ಫೋಟೋಸ್ ನನ್ನ ಪಕ್ಕದಲ್ಲಿ ಹಾಕ್ತೀನಿ, ಮತ್ತು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ತೊಗೊಬೋದು ಆಯಿತಾ. ಹೊಸ ಮಿಕ್ಸಿ ಮತ್ತು ಜಾರಲ್ಲಿ ಸೊ ಈ ಪೌಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಕ್ಷಿತಾ ಗಿರೀಶ್ ಅನ್ನೋರು ಈ ಒಂದು ಪೌಡ್ರನ್ನ ಮಾಡಿದರು. ಅವರು ಬೆಲೆ ಫ್ಯಾಟೆಲ್ಲ ರೆಡ್ಯೂಸ್ ಆಗಿದೆ ಅಂತ ಮಾಡಿದರು. ಹಾಗಾಗಿ ನಾನು ಕೂಡ ಒಂದು ಮಂತ್ ಟ್ರೈ ಮಾಡೋಣ, ಸೊ ಏನಾದರೂ ವರ್ಕೌಟ್ ಆಗುತ್ತಾ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ತೀನಿ. ಅದೇನು ಹೀಟ್ ಏನಿಲ್ಲ, ಜಸ್ಟ್ ಆ ಪೌಡರ್ನ ಅವ್ರು ಹೇಳಿದ್ದು 50 ಗ್ರಾಮಷ್ಟು ತೊಗೊಂಡ್ರಂತೆ ಎಲ್ಲನೂ. ಸೊ ನನಗೆ ಅದು ಮೆಜರ್ಮೆಂಟ್ ಮಾಡೇ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಈ ಬೌಲ್ ಡಿಸೈನ್ ಏನು ಕಾಣಿಸ್ತಿದೆ ಅದರಲ್ಲಿ ಅಷ್ಟು ತೊಗೊಳ್ಳೋಲ್ಲ ಮೆಜರ್ಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ರುಬ್ಬ ಮುಂಚೆ ಇದು ಹೊಸದಲ್ವ, ಹಾಗಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ಪಾಲಿಷ್ ಮಾಡಿರ್ತಾರೆ, ಚೆನ್ನಾಗಿ ಕಾಣಿಸ್ತೀನಿ ಅಂತ ಫುಲ್ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಬಂದು ಎಲ್ಲ ಮೆಜರ್ಮೆಂಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಅಷ್ಟೇ ಗೈಸ್. ರಿಸಲ್ಟು ನನಗೆ ವರ್ತ್ ಆದರೆ ನಾನು ನಿಮಗೆ ಹೇಳ್ತೀನಿ, ಡೆಫಿನೆಟ್ಲಿ ಹೇಳ್ತೀನಿ ಆಯಿತಾ. ಸೊ ನೋಡಿ, ನಾನು ವಾಶ್ ಮಾಡ್ಕೊಂಬಂದು ಶಿರೀಶಿಂದ ಒಗ್ದಿರೋಂಥ ಒಂದು ಟೀ ಶರ್ಟು ನೀರು ಚೆನ್ನಾಗಿ ಹೋಗುತ್ತೆ, ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ಮಾಡ್ಕೊತೀನಿ ಬಿಕಾಸ್ ನಾನು ಪೌಡರ್ ಮಾಡಿ ಸ್ಟೋರ್ ಮಾಡಬೇಕಾಗುತ್ತಲ್ಲ, ಅದು ಸ್ವಲ್ಪ ವಾಟರ್ ಇದ್ದರೆ ಹಾಳಾಗೋ ಚಾನ್ಸ್ ತುಂಬ ಇರುತ್ತೆ. ಹಾಗಾಗಿ ಕೊಡ್ಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಸೌಂಡ್ ಕೇಳಿಸಿದ್ರೆ ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾರೆ, ಅದರಿಂದ ಬರ್ತಾ ಇದೆ. ನಾನು ಇನ್ನೂ ಮಾಡಲ್ಲ, ತಲೆಗೆ ಎಣ್ಣೆ ಹಾಕಿ ಹಾಫ್ ಆನ್ ಅವರ್ ಅಲ್ಲಿ 1 hour ಬಿಟ್ಟು ತಲೆಗೆ ಸ್ನಾನ ಮಾಡ್ತೀನಿ. ಇವತ್ತು ಸಂಡೇ, ಇವತ್ತು ತಲೆಗೆ ಸ್ನಾನ ಮಾಡಿ ನೆಕ್ಸ್ಟ್ ನಾನು ವೆಡ್ನೆಸ್ಡೇ ನಿಂಗೆ ಗೊತ್ತು ಪಿತೃಪಕ್ಷ ಅಲ್ಲ, ಸೊ ಅವಾಗ ಏನು ಮಾಡೋದು ನಾನು. ನೋಡಿ ನೀಟಾಗಿ ಡ್ರೈ ಆಗಿದೆ, ನೀಟಾಗಿ ನಾನು ಒರೆಸಿದ್ದೀನಿ. ಈಗ ಮೆಜರ್ಮೆಂಟ್ ನಾನು ಹೇಳಿದ್ನಲ್ಲ ಅದೇ ರೀತಿ ಎಲ್ಲ ತೊಗೊತೀನಿ. ಮತ್ತು ಅಲ್ಲಿ ಜೀರಿಗೆ ನಾನು ಮಿಸ್ ಮಾಡಿದೆ ಬಿಕಾಸ್ ಮನೇಲಿತ್ತು, ಹಾಗಾಗಿ ನಾನು ತರ್ಸಕ್ಕೆ ಹೋಗಿಲ್ಲ. ಏನಿಲ್ಲ ಮನೇಲಿ ಅದನ್ನು ತರಿಸಿ ಮಾಡ್ತಾ ಇರೋದು. ಸೊ ಕ್ವಿಕ್ಕಾಗಿ ಮಾಡಿ ನಮ್ಮ ಮನೇಲಿ ಜೀರಿಗೆ ಕರೆಕ್ಟಾಗಿ ಯಾವ ಮೆಜರ್ಮೆಂಟು ಹೇಳಿದೆ ಅಷ್ಟೇ ಇದೆ. ಜೀರಿಗೆ ತರಬೇಕು, ಹಾಗಿಟ್ಟು ಫಸ್ಟ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಜ್ವಾನ ಹಾಕ್ಕೊತೀನಿ. ಈಗ ನಾನು ತೊಗೊತಾ ಇದ್ದೀನಿ ಅಜ್ವಾನು ಸಮಥಿಂಗ್ ಅಜ್ವಾನ್ ಏನೋ ಅಂತ ಹೇಳ್ತಾರೆ. ಸೊ ಅದನ್ನು ತೊಗೊತಾ ಇದ್ದೀನಿ. ಇದು ಯಾವ ಥರ ಫ್ಲೇವರ್ ಬರ್ತಾಯಿದೆ ಅಂದರೆ ಇವಾಗ ಚಕ್ಲಿಗೆಲ್ಲ ಸೋಂಕಾಲೆಲ್ಲ ಒಂಥರ ಲೈಕ್ ಜೀರಿಗೆಲ್ಲ ಹಾಕ್ತಾರೆ ನೋಡಿ, ಆ ಟೇಸ್ಟ್ ಬರ್ತಾಯಿದೆ. ಸೊ ಇದನ್ನು ಕೂಡ ಅದೇ ಮೆಜರ್ಮೆಂಟಲ್ಲಿ ತೊಗೊತಾ ಇದ್ದೀನಿ ನಾನು. ಸೊ ಜಾರಿಗೆ ಹಾಕೊತಾ ಇದ್ದೀನಿ. ಇದು ಎಷ್ಟು ಗ್ರಾಮ್ ಅಂದರೆ ನನಗೆ ನಿಜ ಗೊತ್ತಿಲ್ಲ, ಇದ್ರ ಮೆಜರ್ಮೆಂಟ್ ತೊಗೊಂಡೆ, ಎಲ್ಲ ಈಕ್ವಲ್ ಮೆಜರ್ಮೆಂಟು. ಅದಾದಮೇಲೆ ಫ್ಲೆಕ್ಸೀಡ್ ತೊಗೊತಾ ಇದ್ದೀನಿ. ಇದು ಕೂಡ ಅದೇ ಮೆಜರ್ಮೆಂಟಲ್ಲಿ ತೊಗೊತಾ ಇದ್ದೀನಿ ಆಯಿತಾ. ಜಾರಿಗೆ ಹಾಕೊತಾ ಇದ್ದೀನಿ. ಸೋಂಪು ಏನಂತೀರಾ, ಯೂಶಲಿ ನಾನು ಸೋಂಪು ಅಂತ ಹೇಳ್ತಿರ್ತೀನಿ. ಸೊ ಪ್ರೊನೌನ್ಸ್ ಎಲ್ಲ ಒಂದೊಂಥರ ಸೇಮ್ ಮೆಜರ್ಮೆಂಟಲ್ಲಿ ತೊಗೊತಾ ಇದ್ದೀನಿ. ಸಖತ್ತಾಗಿದೆ. ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಅವ್ರು ಹೇಳಿದಿಷ್ಟೇ, ಏನೂ ಮಿಕ್ಸ್ ಮಾಡೋಂಗಿಲ್ಲ. ಈ ಥರ ಹಾಕ್ಕೊಂಡು ಇದನ್ನು ಫೈನಾಗಿ ನಾವು ಗ್ರೈಂಡ್ ಮಾಡ್ಕೊಬೇಕು, ಲೈಕ್ ಪೌಡ್ರಿಂಗ್ ಥರ. ಈಗ ನಾನು ಸದ್ಯಕ್ಕೆ ನಾನು ಇವತ್ತು ಮಾಡಿ ಇವತ್ತು ಕೂಡ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಮಂಡೆಯಿಂದ ಆಯಿತಾ. ಆ್ಯಂಡ್ ಇದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಿಮ್ಗೆ ಕಾಣಿಸ್ತಾ ಇದೆಯಾ?
ಸ್ವಲ್ಪ ಲೈಟ್ ಡೌನ್ ಇಟ್ಟಿದ್ದೀನಿ, ಮೀನ್ಸ್ ಇನ್ನೊಂದು ಫೋನ್ ಟಾರ್ಚ್ ಆನ್ ಮಾಡಿ ಇಟ್ಟಿದ್ದೀನಿ, ಹಾಗಾಗಿ ಅಂಡರ್ ಎಲ್ಲ ಸ್ವಲ್ಪ ಲೈಟ್ ಕಮ್ಮಿ ಬೀಳ್ತಾ ಇದೆ. ಸೊ ಇದನ್ನು ಫೈನಾಗಿ ಪೌಡ್ರ್ ಮಾಡ್ತೀನಿ ನಾನು. ಇದಕ್ಕೆ ಓಕೆ ಫಿಟ್ ಆಗ್ತದೆ. ಈಗ ಜಸ್ಟ್ ಗ್ರೈಂಡ್ ಮಾಡ್ಕೊಂಬರ್ತೀನಿ, ಓಕೆನಾ. ನಮ್ಮನೆ ಕಿಚನಲ್ಲಿ ಗ್ರೈಂಡ್ ಮಾಡಿಸಿ ತೋರಿಸೋಣ ಅಂದರೆ ಕಿಚನಲ್ಲಿ ಹಿಂಗೆ ನಿಂತ್ಕೊಂಡು ರೊಟೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಂತಿದ್ರು ಗ್ರೈಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹಾಲಲ್ಲೇ ಪ್ಲಗ್, ಇವಾಗಿನ ವಯಸ್ಸಲ್ಲಿ ಸ್ವಲ್ಪ ಶಾರ್ಟಾಗಿ ಬರುತ್ತಲ್ಲ, ಹಾಗಾಗಿ ಇಲ್ಲೇ ಮಾಡ್ತಾ ಇದ್ದೀನಿ ಗೈಸ್, ಏನು ಅನ್ಕೋಬೇಡಿ ಆಯಿತಾ. ಒಂಥರ ನನ್ನ ಮನೆ ಹಾಲೇ ನಂದು ಒಂದು ರೂಮ್ ಆಗಿಬಿಟ್ಟಿದೆ, ಆಲ್ ಇನ್ ಒನ್ ಪ್ಲೇಸ್ ಆಗಿಬಿಟ್ಟಿದೆ. ಸೊ ಫಸ್ಟ್ನೇ ಬೋಣಿ ನಂದೆ. ನಮ್ಮಮ್ಮ ಹೇಳ್ತಾಯಿದ್ರು ಹೊಸದು ಬಂದಿದ್ದಲ್ಲ ನೀನೇ ಮಾಡಿಬಿಡಿ ಅನ್ನೋ ಸಾರು ಅಂತಾಯಿದ್ರು. ಇದನ್ನೇ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಆನಲ್ಲಿದೆ ಆಲ್ರೆಡಿ. ಸೊ ಮಾಡಬೇಕಾದ್ರೆ ಸ್ವಲ್ಪ ಫೋನ್ ಬಿಟ್ಬಿಡ್ತೀನಿ, ಏನಾದ್ರು ಸೌಂಡ್ ಬಂದರೆ ಭಯ ಆಗುತ್ತಲ್ವ. ಇನ್ನೊಂದು ಚೂರು ಗ್ರೈಂಡ್ ಮಾಡ್ಕೊತೀನಿ, ಸ್ವಲ್ಪ ತರಿ ಅನಿಸ್ತದೆ. ಇನ್ನು ಒಂದು 3 ಆ್ಯಕ್ಚುಲಿ ಗ್ರೈಂಡ್ ಮಾಡೇ ಬರ್ತೀನಿ, ಏನಾಗುತ್ತೆ ನೋಡೋಣ. ಆಯಿತು, ನನ್ನ ಪ್ರಕಾರ ನನಗೆ ಅನಿಸುತ್ತೆ ನಾನು ಜಲ್ದಿ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ, ಬಟ್ ಮಾಡ್ಕೊಬೇಕಾದ್ರೆ ಗೊತ್ತಿಲ್ಲ. ಅವ್ರು ಮಾಡಿಲ್ಲ, ಡೈರೆಕ್ಟ್ ವಾಟರ್ಗೆ ಅಪ್ಲೈ ಮಾಡ್ಕೊಂಡು ನೋಡಿ ನನ್ನ ಫೇಸಾಗ ಅನ್ಸುತ್ತಾ ಹೆಂಗಾಗಿದೆ ಅಂತ. ಅವರು ಹೇಳಿದರು ಹಾಟ್ ವಾಟರಲ್ಲಿ ಹಾಕ್ಕೊಂಡು ಕುಡಿಬೋದು, ತೀರಾ ನೀರು ಹಾಕ್ಕೊಂಡು ಕುಡಿಯೋ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಆಲ್ಮೋಸ್ಟ್ ಒಂದು 4 ಟೈಮ್ಸ್ ಆಗೋವರೆಗೂ ಕಹಿ ಫೀಲ್ ಆಗುತ್ತೆ ಅಂತ ಹೇಳಿದ್ರು. ನೀರಲ್ಲಿ ಕಷ್ಟ ಆಗ್ಬೋದು ಮೇ ಬಿ. ಅವ್ರು ಏನು ಹೇಳ್ತಾರೆ ಅಂದರೆ ಡೈಲಿ ಅವ್ರು ತೊಗೊಳ್ಳೋದು ಈ ಸ್ಪೂನಷ್ಟು ಮೆಷರ್ಮೆಂಟಲ್ಲಿ ಕಾಣಿಸ್ತಾ ಇದೆಯಾ ಲೈಟ್, ಈ ಸ್ಪೂನ್ ಅಷ್ಟು ಮೆಷರ್ಮೆಂಟಲ್ಲಿ ನೀರಿಗೆ ಹಾಕೊಂಡು ಕುಡಿತಾರಂತೆ. ಸೊ ಯಾಕೆ ನಾನು ಟ್ರೈ ಮಾಡ್ಬೋದು. ಜೀರಾ ವಾಟರ್ ಕುಡಿದ್ದೆ ಇಷ್ಟು ದಿನ, ಸೊ ಇನ್ನು ಮೇಲೆ ಇದನ್ನು ಸ್ಟಾರ್ಟ್ ಮಾಡಿ. ಜೀರಾ ವಾಟರ್ ಏನು ರೆಗ್ಯುಲರಾಗಿ ತೊಗೊತಾ ಇರಲಿಲ್ಲ, ಸೇಮ್ ಎಲ್ಲ ಗ್ಯಾಪ್ 1 ಡೇ 2 ಡೇಸ್ ಏನೋ ಆಸೆ, 3 ದಿನಕ್ಕೆ ಬಿಡು, ಇಷ್ಟೇ ಆಗ್ತಾಯಿದ್ದು. ಆ್ಯಂಡ್ ಇದನ್ನಾದರೂ ಟ್ರೈ ಮಾಡೋಣ. ಅವ್ರು ಹೇಳಿದ್ರು ಇನ್ ಕೇಸ್ ಹಾಟ್ ವಾಟರ್ ಕುಡಿಯೋಕ್ಕಾಗಿಲ್ಲ ಅಂದರೆ ಒಂದು ಟೀ ಗ್ಲಾಸಲ್ಲಿ ಒಂದಿಷ್ಟು ಎಷ್ಟೇಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಣ್ಣು ಮುಚ್ಕೊಂಡು ಕುಡ್ಕೊಂಬಿಡಿ ಅಂತ ಹೇಳಿದ್ರು. ಅದು ಕೂಡ ಟ್ರೈ ಮಾಡ್ಬೋದಲ್ಲ, ಹಾಗಾಗಿ ಇಷ್ಟು ಓದಿದೆ, ಯಾರಿಗಾನ ಕೊಡ್ಬೋದು, ಅದು ಕೂಡ ಟ್ರೈ ಮಾಡ್ತೀನಿ. ವರ್ಕೌಟ್ ಆಗುತ್ತಾ, ಲೆಟ್ಸ್ ಚೆಕ್. ವರ್ಕೌಟ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಹೋಪ್ಫುಲಿ ಡೈಲಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಆ್ಯಂಡ್ ನಾನು ಹೇರ್ ಆಯಿಲ್ ಬಗ್ಗೆ ಎಲ್ಲ ನಿಮಗೆ ವೀಡಿಯೋಸ್ ಆಲ್ರೆಡಿ ಹಾಕಿದೆ, ಬಟ್ ಅದನ್ನು ನಾನೇ ಫಾಲೋ ಮಾಡ್ತಿಲ್ಲ. ಈಗ ಎಷ್ಟು ಲೇಜ್ ಆಗಿದೆ ಅಂದರೆ ಅಷ್ಟು ಲೇಜಿ ನನ್ನ ಕೂದಲು, ತಲೆ ಬಾಚಲ್ಲ, ಏನಿಲ್ಲ. ಕೆಲವೊಮ್ಮೆ ಸ್ನಾನ ಮಾಡ್ತೀನಿ, ಹಾಗೆ ಕೂದಲು ಬಾಚಣಿಗೆನೇ ಹಾಕಲ್ಲ, ನೆಕ್ಸ್ಟ್ ಅಗೇನ್ ಎಣ್ಣೆ ಹಾಕ್ತೀನಿ, ತಲೆಗೆ ಸ್ನಾನ ಮಾಡ್ತೀನಿ. ಹೀಗೆ ಮಾಡಿ ಸಟನ್ 1 ವೀಕ್ ಆಫ್ಟರ್ ನಾನು ಹೀಗೆ ಮಾಡಿ ತಲೆ ಬಾಚೋದು ಇಷ್ಟು ಕೂದಲು ಬಂತು ಗೈಸ್. ಲಿಟರ್ಲಿ ಹೇರ್ ಫಾಲ್ ತುಂಬ ಆಗುತ್ತಲ್ಲ ಡೈಲಿ ಅಂತವ್ರಿಗೆ, ಎಷ್ಟು ಹರ್ಟ್ ಆಗುತ್ತೆ ಅಷ್ಟು ಅವತ್ತು ಆಯಿತು. ಬಟ್ ಡೈಲಿ ನನಗೇನು ಅಷ್ಟು ಆಗಲ್ಲ, ಬಟ್ 1 ವೀಕ್ ತುಂಬ ಗ್ಯಾಪ್ ಕೊಟ್ಬಿಟ್ಟು ಮಾಡಿದಲ್ಲ. ಹಾಗಾಗಿ ಸೆಲ್ಫ್ ಕೇರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಸ್ಪೆಷಲಿ ಗರ್ಲ್ಸ್. ಹೇಳ್ಬೋದು ಸಾವಿರ. ನನ್ನ ಸ್ಕಿನ್ ಬಗ್ಗೆ ಏನು ಹೇಳ್ತಾರಪ್ಪ, ಜಸ್ಟ್ ಮೇಂಟೆನೆನ್ಸ್ ಹೇಳ್ತಾ ಇದ್ದೀನಿ ಆಯಿತಾ. ದಿಸ್ ಇಸ್ ಫಾರ್ ಟುಡೇ ಬ್ಲಾಗ್. ಇಷ್ಟೇ ಬ್ಲಾಗ್. ತಲೆಗೆಣ್ಣೆ ಹಾಕೊಂಡು ಸ್ನಾನ ಮಾಡೋದಲ್ಲ, ಏನು ವೀಡಿಯೋ ಮಾಡಲ್ಲ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ, ಇವತ್ತು ಏನು ಮಾಡ್ತಿದ್ದೀನಿ. ಇದರಿಂದ ನಿಮ್ಗೆ ಏನು ಯೂಸ್ ಆಗ್ತಾ ಇರ್ಬೋದು ನನಗಂತೂ ಗೊತ್ತಿಲ್ಲ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ರೀಚ್ ಆಗಿದ್ರೆ ಲೈಕ್ ಗೊತ್ತಿಲ್ಲ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಇದೇ ಥರ ವೀಡಿಯೋ ನಾನು ಎಂಗೇಜ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಆದಷ್ಟು. ಆ್ಯಂಡ್ ಎಲ್ಲ ಮನೇಲಿ ಹಬ್ಬ ಜೋರು ಅನಿಸುತ್ತೆ, ಪಿತೃಪಕ್ಷ. ನಮ್ಮ ಮನೇಲಿ ನಾವು ಮಾಡಲ್ಲ ಯಾವಾಗೂ, ಹಾಗಾಗಿ ನಾವು ಮಾಮ ಮನೆಗೆ ಹೋಗಿ ನಾವು ಪೂಜೆ ಅಲ್ಲಿ ಮಾಡ್ತಾರೆ, ಸೊ ಅವ್ರ ಮನೆಗೆ ಹೋಗ್ತೀವಿ. ಈ ಸಲಿನೂ ಹೋಗ್ತೀವಿ ಅನಿಸುತ್ತೆ. ಹೋದರೆ ಖಂಡಿತವಾಗಿ ನಾನು ವಿಡಿಯೋ ಮಾಡಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಗೈಸ್, ಮಿಸ್ ಯು ಆ್ಯಂಡ್ ಸಪೋರ್ಟ್ ಮಾಡ್ತಾರೆ. ಬಾಯ್. ಎಲ್ಲರಿಗೂ ಹ್ಯಾಪಿ ಸಂಡೇ. ಎಲ್ಲರೂ ಚೆನ್ನಾಗಿ ನಾನ್ ವೆಜ್ ತಿನ್ನಿ, ಬಟ್ ನಾವು ತಿನ್ನಲ್ಲ. 3 months 2 months ಒನ್ಸ್ ಮೇ ಬಿ ರೇರ್ ಕೇಸ್ ಗೈಸ್. ಅಭಿದಬ್ಬಿ ಏನೋ ಲಿಂಗಾಯತ್ ಆಗೋ ಕಡೆ ಇಲ್ಲ ಬ್ರಾಹ್ಮಿನ್ಸ್ ಆಗೋ ಕಡೆ ಹೀಗೆ ಆಗ್ಬಿಟ್ಟಿದ್ದೀವಿ ಅನಿಸುತ್ತೆ. ಯಾ ಓಕೆ ಬಾಯ್. ತುಂಬಾ ಮಾತಾಡ್ತಿರ್ತೀನಿ.